ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಅಕ್ಲಾಡಿ. ವಾಮನ ಅವತಾರ ಚಿಕ್ಕದಾದರೂ ಬಲಿಷ್ಠ ಬಲಿ ಚಕ್ರವರ್ತಿ ತಲೆ ಮೇಲೆ ಕಾಲಿಟ್ಟು ಪಾತಾಳಕ್ಕೆ ತಳ್ಳಿದ. ಇದು ಹೃದಯದ ಕತೆ. ಹೃದಯ ಗುಬ್ಬಚ್ಚಿ ಬರೋಬ್ಬರಿ 250 ಗ್ರಾಮವೋ 350 ಗ್ರಾಮ ತೂಗುತ್ತೆ. ಆದರೆ ರೆಸ್ಟ್ಲೆಸ್ ಕೆಲಸಗಾರ. ಲಬ್ ಡಬ್ ಶಬ್ದ ಎಲ್ಲಾದರೂ ನಿಲ್ಲಿಸಿದ್ರೆ ಲೈಫೇ ಮುಗಿದು ಹೋಗುತ್ತೆ. ಹೃದಯಾಘಾತ ಯುವ ಸಮುದಾಯ ಮಕ್ಕಳ ಮರಿಗಳನ್ನು ಬಿಡ್ತಾ ಇಲ್ಲ. ಆದರೆ ಹೃದಯಾಘಾತ ಭಯ ಹುಟ್ಟಿಸುತ್ತಿರೋದಂತೂ ಸತ್ಯ. ಹಿಂದೆ ಕ್ಯಾನ್ಸರ್ ಅಂದ್ರೆ ಲೈಫೇ ಕ್ಯಾನ್ಸರ್ ಅನ್ಕೋತಿದ್ರು. ನಂತರ HIV ಎಂಟ್ರಿ, ಕ್ಯಾನ್ಸರ್ ಸ್ವಲ್ಪ ಸೈಡ್ ಲೈನ್ಗೆ ಸರಿತು. ಆದ್ರೆ ಹೃದಯಾಘಾತ ಉಂಟಲ್ಲ, ಅದು ಏಡ್ಸ್ ಕ್ಯಾನ್ಸರ್ ಪಕ್ಕಕ್ಕೆ ತಳ್ಳಿ ಯಾರನ್ನ ಎಷ್ಟೊತ್ತಿಗೆ ಎತ್ತಕೊಂಡು ಹೋಗುತ್ತೋ ಎನ್ನುವ ಮೃತ್ಯು ಭಯ. ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಿರುವ ಹೃದಯಾಘಾತ ಸುದ್ದಿ ಎದೆಗೂಡಲ್ಲೊಂದು ಬಿರುಗಾಳಿ ಎಬ್ಬಿಸುತ್ತೆ. ವೈದ್ಯಕೀಯ ಕ್ಷೇತ್ರ ಹೃದಯಾಘಾತಕ್ಕೆ ಕಂಡುಕೊಂಡ ಕಾರಣ ಬದಲಾದ ಜೀವನ ಶೈಲಿ, ಆಹಾರ ಪದ್ಧತಿ, ಕಡಿಮೆಯಾದ ದೈಹಿಕ ಶ್ರಮ, ಶಿಸ್ತಿಲ್ಲದ ಬದುಕು, ಅಂಟಿಸಿಕೊಂಡ ಚಟ ಯುವಕರ ಹೃದಯ ದುರ್ಬಲ್ಯ ಮಾಡಿದರೆ ಪರೋಕ್ಷ ಪೋಷಕರೇ ಮಕ್ಕಳ ಹೃದಯ ದೌರ್ಬಲ್ಯಕ್ಕೆ ಕಾರಣ ಆಗ್ತಿದ್ದಾರೆ ಅಂದರೆ ನಂಬೋದು ಕಷ್ಟವಾದರೂ ನಂಬದು ಇರೋದಕ್ಕೆ ಆಗೋಲ್ಲ ರೀ. ಇನ್ನು ಹೆಚ್ಚಿನ ಶಾಲೆಗಳಲ್ಲಿ ಆಟದ ಮೈದಾನವೇ ಇಲ್ಲ. ಶಾಲೆ ಮಕ್ಕಳಿಗೆ ಬಂದಿಖಾನೆ. ಪೋಷಕರಿಗೂ ಅಂಕದ ಚಿಂತೆ, ಖಾಸಗಿ ಶಾಲಾ ಓನರಿಗೆ ಅಂಕದ ಕನಸು. ಹಾಗಾದರೆ ಹೃದಯಾಘಾತಕ್ಕೆ ರೀಸನ್ ಏನು? ವೈದ್ಯಕೀಯ ವರದಿ ಏನು ಹೇಳ್ತಾ ಇದೆ? ಹೃದಯಾಘಾತ ತಡೆಯೋದಕ್ಕೆ ಸಾಧ್ಯವಾ? ಏನು ಹೃದಯದ ಕತೆ ನೋಡೋಣ ಬನ್ನಿ. ಕರೋನಾ ನಂತರ ಹೃದಯಾಘಾತ ಭಯ ಹುಟ್ಟಿಸುತ್ತಿದ್ದೀರಿ. ಚೈನಾ ವೈರಾಣ ವಿರುದ್ಧ ನೀಡಲಾದ ವ್ಯಾಕ್ಸಿನ್ ಹೃದಯಾಘಾತಕ್ಕೆ ಕಾರಣ ಅಂತ ಪ್ರಬುದ್ಧಿಗಳು ಬಾಯಿ ಬಳ್ಕೊಳ್ತಿದ್ದಾರೆ. ಆದರೆ ವೈದ್ಯಕೀಯ ಕ್ಷೇತ್ರ ಹೇಳೋದೇ ಬೇರೆ. ವ್ಯಾಕ್ಸಿನ್ ಹೃದಯಾಘಾತಕ್ಕೆ ಕಾರಣ ಅಲ್ಲ ಅಂದ್ರು ಬುದ್ಧಿಗೇಡಿ ಜೀವಿಗಳು ಇಲ್ಲ ವ್ಯಾಕ್ಸಿನ್ನೇ ಕಾರಣ ಅಂತ ಹರಪ್ತಿದ್ದಾರೆ. ಹೃದಯಾಘಾತಕ್ಕೆ ರೀಸನ್ ಏನು ತನಿಖೆ ಮಾಡಬೇಕು ಅಂತ CM ಸಿದ್ದರಾಮಯ್ಯ ಅವರಿಗೂ ಲೆಟರ್ ಕೂಡ ಬರೆದಿದ್ದಾರೆ. ಹಾಗಾದರೆ ಹೃದಯಾಘಾತ ಹಿಂದೆ ಆಗ್ತಾನೆ ಇರಲಿಲ್ವಾ? 6 ದಶಕದ ಹಿಂದೆ ನನ್ನ ತಂದೆ ಹೃದಯಾಘಾತಕ್ಕೆ ಬಲಿಯಾದರು. ಅವರಿಗೆ ಜಸ್ಟ್ 35 ಇಯರ್ಸ್. 3 ದಶಕದ ಹಿಂದೆ ಕೊಡೂರು ಹೋಟೆಲ್ ದೋಸೆ ಮಾಸ್ಟರ್ 23ರ ತರುಣ ದೋಸೆ ಎರೆಯುತ್ತಿದ್ದಾಗಲೇ ಹೃದಯಾಘಾತಕ್ಕೆ ಬಲಿ. ಮತ್ತೊಬ್ಬ ಕಾಂಡಿಮೆಂಟ್ ಓನರ್ ಹೃದಯ ಬಡಿತ ನಿಲ್ಲಿಸಿತು. 35 ವರ್ಷದ ಎಲೆಕ್ಟ್ರಿಕ್ ಗುತ್ತಿಗೆದಾರ ಹೃದಯಾಘಾತ ನುಂಗಿ ಹಾಕಿತು. ಹೀಗೆ ಹೃದಯಾಘಾತಕ್ಕೆ ಬಲಿಯಾದವರ ದೊಡ್ಡ ಲಿಸ್ಟೇ ಇದೆ. ಆಗಲೂ ಹೃದಯಾಘಾತ ಆಗ್ತಿತ್ತು. ಆದರೆ ವಾಟ್ಸಪ್ಪು ಫೇಸ್ಬುಕ್ ಇರಲಿಲ್ಲ. ಪ್ರಬುದ್ಧಿಗಳು ಹೇಳುವ ಹಾಗೆ ವ್ಯಾಕ್ಸಿನ್ ಹೃದಯಾಘಾತಕ್ಕೆ ಕಾರಣ ಅಂತಲೇ ಇಟ್ಕೊಳ್ಳೋಣ. ಮಕ್ಕಳಿಗೆ ವ್ಯಾಕ್ಸಿನ್ ಚುಚ್ಚಿರಲಿಲ್ಲಲ್ಲ. ಕರೋನಾಕ್ಕಿಂತ ಮುಂಚೆ ಹೃದಯಾಘಾತಕ್ಕೆ ಬಲಿಯಾದವರು ಯಾವ ವ್ಯಾಕ್ಸಿನ್ ತಗೊಂಡಿದ್ದರಿ? ಆದರೂ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಏಕೆ ಆಗ್ತಾ ಇದೆ? ಸಮಾಜ ವ್ಯಾಧಿಗಳಿಗೆ ಬಿಜೆಪಿ ಮತ್ತು ಮೋದಿ ಅಂದ್ರೆ ಸೇರಿ ಬರಲ್ಲಾರಿ. ಕ್ವಾರಂಟೈನು, ಶೀಲ್ಡ್ ಡೌನು, ಲಾಕ್ ಡೌನ್ ಹಾಕಿದ್ರೆ ಕೊರೋನಾ ಬರಲ್ವಾ ಅಂದ್ರು. ದೀಪ ಹಚ್ಚಿದ್ರೆ ಗಂಟೆ ಹೊಡೆದ್ರೆ ಕೊರೋನಾ ಓಡಿ ಹೋಗುತ್ತಾ ಅಂದ್ರು. ವ್ಯಾಕ್ಸಿನ್ ಬಂತು ನೋಡಿ, ಆಗಲೂ ಕುಹಕ. ಮೋದಿ ಯಾಕೆ ಮೊದಲು ವ್ಯಾಕ್ಸಿನ್ ತೆಗೆದುಕೊಂಡಿಲ್ಲ ಅಂದ್ರು. ಅದು ಮೋದಿ ವ್ಯಾಕ್ಸಿನ್ ತಗೊಳ್ಳಲ್ಲ ಅಂದ್ರು. ಕೊನೆಗೆ ಗುಟ್ಟಾಗಿ ಹೋಗಿ ವ್ಯಾಕ್ಸಿನ್ ಹಾಕಿಸ್ಕೊಂಡು ಬಂದ್ರು. ಕೊರೋನಾ ಇಲ್ಲವೇ ಇಲ್ಲ, ಎಲ್ಲ ಮೆಡಿಕಲ್ ಲಾಬಿ ಅಂತ ಅಬ್ಬರಿಸಿ ಒಬ್ಬರಿದವರು ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಪಡೆದು ಬಂದರು. ಈಗ ಹೃದಯಾಘಾತಕ್ಕೆ ವ್ಯಾಕ್ಸಿನ್ ಕಾರಣ ಅಂತ ಊಳಿಡ್ತಾ ಇವೆ. ಹೇಗಾದರೂ ಸರಿ ವ್ಯಾಕ್ಸಿನ್ ಹೃದಯಾಘಾತಕ್ಕೆ ಕಾರಣ ಅಂತ ನಿರೂಪಿಸುವ ಹಠಕ್ಕೆ ಬಿದ್ದು ತನಿಖೆಗೆ ಒತ್ತಾಯಿಸಿ ಮೋದಿ ತಲೆಗೆ ಕಟ್ಟುವ ಪ್ರಯತ್ನ ಮಾಡ್ತಿದ್ದಾರೆ. ಹಲೋ ಪ್ರಬುದ್ಧಿಗಳ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕ್ಲಿಲ್ವಲ್ಲ, ಮತ್ತೇಕೆ ಹೃದಯಾಘಾತ ಆಗುತ್ತೆ ಹೇಳ್ತೀರಾ? ವ್ಯಾಕ್ಸಿನ್ ಅಲ್ಲ, ಜೀವನ ಶೈಲಿ ಹತ್ಯೆ ಮಾಡ್ತಿದೆ. ಮಕ್ಕಳ ಹೃದಯಾಘಾತದ ಹಿಂದೆ ಇಂದಿನ ಊಟ ಜೀವನ ಪದ್ಧತಿ. ಇದು ವೈಜ್ಞಾನಿಕ ಸತ್ಯ. ವರದಿ ಕೂಡ ಅದನ್ನೇ ಹೇಳ್ತಾ ಇದೆ. ಅಚ್ಚರಿ ಎಂದ್ರೆ ನಗರ ಪಟ್ಟಣಗಳಲ್ಲಿ ಹೃದಯಾಘಾತ ಹೆಚ್ಚುತ್ತಾ ಇದೆ. ಹೃದಯಾಘಾತ ಆದವರ ಮೊದಲ ಕೇಳುವ ಪ್ರಶ್ನೆ
ಸಿಗರೇಟ್ ಎಳಿತೀರಾ, ಆದರೆ ನಗರವಾಸಿಗಳಿಗೆ ವಾಹನ ಕಾರ್ಬನ್ ಹೃದಯಕ್ಕೆ ಹಾನಿ ಮಾಡಲ್ವ? ಮಕ್ಕಳಿಗೆ ಹೃದಯಾಘಾತ ಅದು ಸಾಧ್ಯವೇ? ಕೇವಲ 10 ರಿಂದ 15 ವರ್ಷದೊಳಗಿನ ಮಕ್ಕಳು ಇತ್ತೀಚೆಗೆ ಆಸ್ಪತ್ರೆಗೆ ಸೇರುತ್ತಿರುವ ಕಾರಣ ಶಾಕ್ ಕೊಡುತ್ತೆ. ಮಕ್ಕಳಲ್ಲಿ ಹೃದಯ ಸಂಬಂಧಿ ತೊಂದರೆ ಇದೆ ರೀ, ಯಾರ ಹೊಣೆ ಮಾಡಬೇಕು? ವ್ಯಾಕ್ಸಿನ್, ಶುಗರ್, ಫಾಸ್ಟ್ ಫುಡ್, ತಕ್ಷಣ ಹೃದಯ ಸ್ತಬ್ಧ. ನಿಜ ಏನು? ಸಮೀಕ್ಷೆ ಕೊಟ್ಟಿದೆ ಶಾಕ್. ಇತ್ತೀಚೆಗೆ ಹುಬ್ಬಳ್ಳಿ ಹಾಗೂ ಬೆಂಗಳೂರು ಖಾಸಗಿ ಆಸ್ಪತ್ರೆಗೆ ದಾಖಲಾದ ಹೃದಯ ತೊಂದರೆಯಾದ ಮಕ್ಕಳ ಡೇಟಾ ನೋಡಿದ ವೈದ್ಯರು ಬೆಚ್ಚಿ ಬಿದ್ದಿದ್ದಾರೆ. 30 ಮಕ್ಕಳ ಹೃದಯ ತೊಂದರೆಗೆ ದಾಖಲಾಗಿದ್ದರೆ ಅವರಲ್ಲಿ 26 ಮಕ್ಕಳು ಅರ್ಲಿ ಹಾರ್ಟ್ ಕಂಡೀಷನ್ ಅಥವಾ ಕಂಜಿನೆಟಲ್ ಡಿಫೆಕ್ಟ್ ಅಲ್ಲದೆ ಹೊಸ ರೀತಿಯ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಒಬ್ಬರಿಗೆ ಶುಗರ್ 10 ವರ್ಷದೊಳಗಿನ ಮಗು ಕಾಣ್ರಿ. ಇದು ಅಚ್ಚರಿಯಲ್ಲ, ಕಟು ಸತ್ಯ. ಈ ಎಲ್ಲ ಮಕ್ಕಳಿಗೆ ಆಟ ಇಲ್ಲ, ಊಟವಿಲ್ಲ, ಸಮಯ, ಓದು, ಅಂಕದಲ್ಲಿ ಕಳೆದು ಹೋಗ್ತಿದ್ದಾರೆ. ಖಾಸಗಿ ಶಾಲಾ ವಿದ್ಯಾರ್ಥಿಗಳ ಮೇಲೆ ಹಾಕುವ ಒತ್ತಡ ಇದೆಯಲ್ಲ, ಮಕ್ಕಳ ಟ್ರಸ್ಸಿಗೆ ದೂಡುತ್ತೆ. ಮಕ್ಕಳಿಗೆ ಸ್ನೇಹಿತರು ಅಂದ್ರೆ ಫೋನು, ಆ್ಯಪ್ ಅಷ್ಟೇ ಅಲ್ಲ, ಪಿಸ್ಸಾ, ಬರ್ಗರ್, ಕ್ಯಾನ್ ಡ್ರಿಂಕ್ಸ್ ದಿನಚರಿಯ ಭಾಗ. ಇವುಗಳ ಕೊಬ್ಬು, ಸಕ್ಕರೆ, ಸೋಡಿಯಂ ಮಕ್ಕಳ ಬದುಕು ಕಿತ್ತುಕೊಂಡ್ರೆ ಪೋಷಕರು ಮಾರ್ಕು, ಟ್ಯೂಷನ್ ಹೆಸರಲ್ಲಿ ಬಾಲ್ಯ ಕೊಲ್ತಿದ್ದಾರೆ. ಇನ್ನು ಕೆಲ ಖಾಸಗಿ ಶಾಲೆಗಳಲ್ಲಿ ಆಟದ ಮೈದಾನವೇ ಇಲ್ಲ. ದೂರು ಕೊಡೋಣ ಅಂದ್ರೆ ಶಾಲಾ ಓನರು, ಸಚಿವರು, ಶಾಸಕರಾಗಿರ್ತಾರೆ. ಮಕ್ಕಳಿಗೆ ಆಟ ಮರ್ತು ಹೋಗ್ತಾ ಇದೆ. ತಿಂದಿದ್ದು ಜೀರ್ಣ ಆಗೋದಾದ್ರೂ ಹೇಗ್ರಿ? ಇನ್ನು ಮನೆ ಬಾಗಿಲಿಗೆ ಬಸ್ ಬರುತ್ತೆ, ಶಾಲೆ ಬಾಗಿಲಲ್ಲಿ ಇಳಿತಾರೆ. ಸಂಜೆ ಮತ್ತದೇ ರೂಟೀನ್. ಮಕ್ಕಳು ಮಣ್ಣಲ್ಲಿ ಬೀಳ್ಬೇಕು, ಮರಕೋತಿ ಆಳ್ಬೇಕು, ನೀರಲ್ಲಿ ಕುಳಿದು ಕುಪ್ಪಳಿಸಬೇಕು. ಮಕ್ಕಳ ಬಾಲ್ಯ ಕಿತ್ತುಕೊಂಡ ಮೇಲೆ ಆಟ ಆರೋಗ್ಯವಾಗಿರೋದಾದ್ರೂ ಹೇಗಿರಿ? ಆದರೆ ಇವೆಲ್ಲ ಬಿಟ್ಟು ಕೆಲವರು ಹೇಳ್ತಿದ್ದಾರೆ ಕೊರೋನಾ ವ್ಯಾಕ್ಸಿನ್ ಪರಿಣಾಮ. ಆದರೆ ವಿಶ್ವ ಆರೋಗ್ಯ ಸಂಸ್ಥೆ ICMR ಮತ್ತು ಭಾರತೀಯ ಹೃದಯ ತಜ್ಞರ ಸಂಶೋಧನೆಗಳಲ್ಲಿ ಸ್ಪಷ್ಟಪಡಿಸುತ್ತಿದ್ದಾರೆ, ಬದಲಾದ ಜೀವನ ಪದ್ಧತಿ, ಜಂಕ್ ಫುಡ್, ಫಾಸ್ಟ್ ಫುಡ್ ತಿನ್ನೋದ್ರಿಂದ BP, OBCT ಮತ್ತು ಡಯಾಬಿಟಿಸ್ ಸಮಸ್ಯೆಗೆ ಒಳಗಾಗ್ತಿದ್ದಾರಂತೆ. ಈ ಸಮಸ್ಯೆ ವ್ಯಾಕ್ಸಿನ್ ಮೇಲೆ ಹಾಕುವುದು ವೈಜ್ಞಾನಿಕವಾಗಿ ತಾತ್ವಿಕ ತಪ್ಪು. ವೈದ್ಯಕೀಯ ಸಮರ್ಥನೆ ಇಲ್ಲದೆ ರಾಜಕೀಯ ಚಟುವಟಿಕೆ ಮಾದರಿಯಲ್ಲಿ ವ್ಯಾಕ್ಸಿನ್ ಬಳಸಿದರೆ ಅದು ಜನರ ಉಲ್ಲಾಸವನ್ನೇ ನಾಶ ಮಾಡಲಿದೆ. ಈ ವಿಚಾರ ಕೆಲವರು ಕೇಂದ್ರದ ವಿರುದ್ಧ ಅಸ್ತ್ರವನ್ನಾಗಿ ಬಳಸಲು ಪ್ರಯತ್ನಿಸುತ್ತಿದ್ದಾರೆ. ವ್ಯಾಕ್ಸಿನ್ ಹಾನಿಕಾರಿಯಲ್ಲ ಎನ್ನುವುದು ಮೋದಿ ಹೇಳಿದ್ದಲ್ಲ, ಅದು WHO, ICMR, DCGI ಸಂಶೋಧನೆ ಹೇಳಿದ ಸತ್ಯ. ಯುವಕರಿಗೆ ಎಚ್ಚರಿಕೆ ಗಂಟೆ. 20 ರಿಂದ 35 ವರ್ಷ ವಯಸ್ಸಿನವರು ಹೃದಯಾಘಾತಕ್ಕೆ ಬಲಿ. ಬದಲಾದ ಜೀವನ ಶೈಲಿ, ಮದ್ಯಪಾನ, ಧೂಮಪಾನ, ನಾನ್ ವೆಜ್, ಆಯುರ್ಯುಕ್ತ ಆಹಾರ, ಅಸಾಂಪ್ರದಾಯಿಕ ಆಹಾರ, ನಿಯಮಿತ ನಿದ್ರೆ ಇಲ್ಲದೆ ಒತ್ತಡದ ಕೆಲಸ, ಜಿಮ್ನಲ್ಲಿ ಅಧಿಕ ಉತ್ಸಾಹ, ಆಲ್ ದಿಸ್ ಈಸ್ ಬಿಲ್ಡಿಂಗ್ ಫಾರ್ ಶೂರ್ ಆನ್ ಯಂಗ್ ಅಂತ ವರದಿ ಹೇಳಿದೆ. ವ್ಯಾಕ್ಸಿನ್ ಅಲ್ಲ, ಜೀವನವನ್ನೇ ವಿಶ್ಲೇಷಿಸಬೇಕು. ಹುಬ್ಬಳ್ಳಿಯಲ್ಲಿ 35ಕ್ಕೂ ಹೆಚ್ಚು ಖಾಸಗಿ ಹಾಗೂ ಸರ್ಕಾರಿ ಹೈಸ್ಕೂಲ್ ಭೇಟಿ ನೀಡಿದ ವೈದ್ಯಕೀಯ ತಂಡ 8 ಮತ್ತು 9ನೇ ತರಗತಿ ಓದುತ್ತಿರುವ 30 ಮಕ್ಕಳ ಸಂಶೋಧನೆಗೆ ಆಯ್ಕೆ ಮಾಡಿಕೊಂಡಿತ್ತು. ಹೆಚ್ಚು ತೂಕ ಇರುವ ಮಕ್ಕಳನ್ನೇ ಸಂಶೋಧನೆಗೆ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಅವರ ಆಹಾರ ಬಗ್ಗೆ ಅಧ್ಯಯನ ಮಾಡಲಾಗಿತ್ತು. ಮೊಬೈಲ್ ನೋಡುವ ಸಮಯ, ದೈಹಿಕ ಚಟುವಟಿಕೆ ಅಧ್ಯಯನ ನಡೆಸಿತ್ತು. ನಂತರ ದೈಹಿಕ ಪರೀಕ್ಷೆ ಮಾಡಲಾಗಿತ್ತು. ಇನ್ನು ಲಿಪಿಡ್ ಪ್ರೊಫೈಲ್, ಲೈಪೋಪ್ರೋಟೀನ್, ಎ ಹೋಮೋಸಿಸ್ಟಿನ್, ಹೈ ಸೆನ್ಸಿಟಿವ್, ಸಿ ರಿಯಾಕ್ಟಿವ್ ಪ್ರೋಟೀನ್ ಪರೀಕ್ಷೆ, ಪ್ರೋಟೀನ್ ರಕ್ತ ಪರೀಕ್ಷೆ, ಜೆನೆಟಿಕ್ ಪರೀಕ್ಷೆ ಸೇರಿದಂತೆ ಅನೇಕ ರೀತಿಯ ಪರೀಕ್ಷೆ ನಡೆಸಿತ್ತು. 30ರಲ್ಲಿ 26 ಮಕ್ಕಳಿಗೆ ಹೃದಯಾಘಾತ ಅಪಾಯ ಕಂಡು ಬಂತು. ಮಕ್ಕಳಲ್ಲಿ ಈ ರೀತಿಯ ಪರೀಕ್ಷೆ ನಡೆಸಿ ಹಿಂದೆ ಅಧ್ಯಯನ ಮಾಡಿರೋದು ಎಂಬುದು ಸಂಶೋಧನಾ ತಂಡದ ಅಭಿಪ್ರಾಯ. ಪರೀಕ್ಷೆ ನಂತರ ಬಂದ ವರದಿ ನೋಡಿ ತಂಡವೇ ಶಾಕ್ ಆಗಿದೆ. ಯಾಕಂದರೆ ಪರೀಕ್ಷೆಗೆ ಒಳಪಟ್ಟಿದ್ದ 30 ಮಕ್ಕಳ ಪೈಕಿ ಬರೋಬ್ಬರಿ 26 ಮಕ್ಕಳಲ್ಲಿ ಹೃದಯಾಘಾತದ ಅಪಾಯ ಇತ್ತು. ಮಕ್ಕಳಲ್ಲಿ ಹೃದಯಾಘಾತ ತಪ್ಪಿಸಬೇಕಿದ್ದರೆ ಅವರ ಆಹಾರ ಪದ್ಧತಿ ಬದಲಾಗಬೇಕಾಗಿದೆ. ಸಾಂಪ್ರದಾಯಿಕ ಆಹಾರ ಪದ್ಧತಿ ಚೆನ್ನಾಗಿತ್ತು, ಆದರೆ ಹೆಚ್ಚಿನ ಮಕ್ಕಳು ಜಂಕ್ ಫುಡ್ ತಿನ್ನುವುದು, ಸಾಫ್ಟ್ ಡ್ರಿಂಕ್ಸ್ ಹೆಚ್ಚಾಗಿ ಕುಡಿಯುತ್ತಿದ್ದಾರೆ. ದೈಹಿಕ ಚಟುವಟಿಕೆ ಕಡಿಮೆಯಾಗಿದ್ದು,
ಪಠ್ಯದ ಜೊತೆಗೆ ಆಟಕ್ಕೂ ಹೆಚ್ಚಿನ ಸಮಯ ನೀಡಬೇಕು. ಒಳ್ಳೆಯ ಜೀವನ ಶೈಲಿ, ಉತ್ತಮ ಆಹಾರ ಪದ್ಧತಿ ರೂಢಿ ಮಾಡಿಕೊಂಡರೆ ಹೃದಯ ತೊಂದರೆಯಿಂದ ಪಾರಾಗಬಹುದು ಎಂದು ಹುಬ್ಬಳ್ಳಿಯ ಕಿಮ್ಸ್ ಓಶಿಸ್ತೀಯ ಸಂಶೋಧನಾ ಘಟಕದ ಮುಖ್ಯಸ್ಥ ಡಾಕ್ಟರ್ ರಾಮ್ ಕಬಲಗುಡ್ಡೆ ಹೇಳಿದ್ದಾರೆ. ಸದ್ಯ ಅಧ್ಯಯನ ವರದಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ICMRಗೆ ಕಳುಹಿಸಲಾಗಿದೆ. ECG, ಎಕೋಕಾರ್ಡಿಯೋಗ್ರಾಮ್, ಸಿಟಿ ಎಂಜೋಗ್ರಾಫ್ ಪರೀಕ್ಷೆ ಮಾಡಿಸಿದರೆ ಸಡನ್ ಹೃದಯ ವೈಫಲ್ಯ ತಡೆಗಟ್ಟಬಹುದು. ಯಾಕೆಂದರೆ ಈ ಪರೀಕ್ಷೆಗಳಲ್ಲಿ ಪೇಷಂಟಿಗೆ ಆರ್ಟರಿ ಬ್ಲಾಕೇಜ್ ಆಗಿದೆಯಾ ಅಥವಾ ಮಸಲ್ ದಪ್ಪವಾಗಿ ಸಮಸ್ಯೆ ಅಂದರೆ ಹೈಪರ್ಟ್ರಾಫಿಕ್ ಕಾರ್ಡಿಯೋ ಮಯೋಪತಿ ಅಥವಾ ಅನಾಮಲಿಸ್ ಕೊರೋನರಿ ಆರ್ಟರಿ ಇದೆ ಎನ್ನುವುದನ್ನು ತಿಳಿಸುತ್ತೆ. ಇವುಗಳ ಮೊದಲೇ ಪತ್ತೆ ಮಾಡಿದರೆ ಮುಂದೆ ಹಾರ್ಟ್ ಅಟ್ಯಾಕ್ ಆಗೋದು ತಡೆಯಬಹುದು. ಜಿಮ್ನಲ್ಲಿ ಬೆವರಿಸುವವರು ಹೃದಯ ಸಮಸ್ಯೆ ಇರಬಹುದು ಅನ್ನಿಸಿದರೆ, ಹಾಗಾದರೆ ಹೆಚ್ಚಿನ ದಣಿವು ಕಾಣಿಸಿಕೊಂಡರೆ, BP ಹೆಚ್ಚಾದಂತೆ ಅನಿಸಿದರೆ, ಪದೇ ಪದೇ ತಲೆ ತಿರುಗುವಂತಾಗುತ್ತಿದ್ದರೆ ಈ 3 ಟೆಸ್ಟ್ ತಪ್ಪದೇ ಮಾಡಿಸಿ. ಪ್ರಶ್ನೆ ವ್ಯಾಕ್ಸಿನ್ ಅಲ್ಲ, ನಮ್ಮ ಚಿಂತನೆಯಲ್ಲಿದೆ. ಆರೋಗ್ಯದ ಬಗ್ಗೆ ಪರಿಪೂರ್ಣ ಜವಾಬ್ದಾರಿಯುತ ತನಿಖೆ ಬೇಕಾದರೆ ವೈದ್ಯಕೀಯ ಹಾಗೂ ವಿಜ್ಞಾನ ಮಾತ್ರ ಆಧಾರವನ್ನು ಇಟ್ಟು ಮಾಡೋಣ. ಆರೋಗ್ಯ ವಿಚಾರದಲ್ಲಿ ರಾಜಕೀಯ ಲೆಟರ್ಗಿಂತ ಪೋಷಕರ ಎಚ್ಚರವೇ ಶ್ರೇಷ್ಠ. ಫಾಸ್ಟ್ ಫುಡ್, ಮೊಬೈಲ್, ಆಟವಿಲ್ಲದ ಜೀವನ ಇವೆರಡು ಮಕ್ಕಳ ಮೊದಲ ಶತ್ರು. ವ್ಯಾಕ್ಸಿನ್ ಸತ್ಯ ವೈದ್ಯರು ನಿಗದಿಪಡಿಸುತ್ತಾರೆ, ನಾವಲ್ಲ. ಆದರೆ ಇಂತಹ ಗಂಭೀರ ವಿಷಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವು ಮುಖ್ಯವಾಗಿದ್ದು, ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಹಾಗೂ ಕಾಮೆಂಟ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.